ವೀಕ್ಷಕರೇ ನಮಸ್ಕಾರ. ನಾನು ಹರ್ಷಿತ್. ಸದ್ಯ ದೇಶದಲ್ಲಿ ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಗೆ ಸಿನಿಮಾ ರಂಗದಲ್ಲಿ ಸದ್ದು ಮಾಡ್ತಾ ಇರುವ ಹಾಗೆ ಸುದ್ದಿ ಮಾಡ್ತಾ ಇರುವ ವಿಷಯ ಅಂದರೆ ವಿಜಯ್ ದೇವರಕೊಂಡ ಹಾಗೆ ರಶ್ಮಿಕಾ ಮಂದಣ್ಣ ಅವರ ಮದುವೆ ವಿಷಯ. ನಿಮಗೆಲ್ಲ ಗೊತ್ತಿರ್ಬೋದು, ಗಾಸಿಪ್ಗಳು ಏನೋ ಗೊತ್ತಿಲ್ಲ, ಹಲವಾರು ವರ್ಷಗಳ ಹಿಂದೆನೇ ಈ ವಿಚಾರ ಕನ್ನಡದವ್ರಿಗೆ ಮಾತ್ರವಲ್ಲ ದೇಶದಾದ್ಯಂತ ಸುದ್ದಿಯಾಗಿತ್ತು. ವಿಜಯ್ ದೇವರಕೊಂಡ ಹಾಗೂ ರಶ್ಮಿಕಾ ಮಂದಣ್ಣ ಅವರು ಮದುವೆ ಆಗ್ತಿದ್ದಾರೆ ಅಂತ ಗಾಸಿಪ್ ಹರಡಿತ್ತು. ಹಾಗೆ ಮೊನ್ನೆ ಈ ಬಗ್ಗೆ ಸ್ವತಃ ರಶ್ಮಿಕಾ ಮಂದಣ್ಣ ಹಾಗೂ ವಿಜಯ್ ದೇವರಕೊಂಡ ಅವರು ಸ್ಪಷ್ಟನೆ ನೀಡಿದ್ದಾರೆ. ಈಗ ಚರ್ಚೆಯಾಗುತ್ತಿರುವ ಹಾಗೂ ಒಂಥರ ಕುತೂಹಲ ಸೃಷ್ಟಿಸಿರುವಂತಹ ವಿಷಯ ಅಂದ್ರೆ ಈ ಮದುವೆಯಲ್ಲಿ ಯಾರೆಲ್ಲ ಭಾಗವಹಿಸ್ತಾರೆ ಅಂತ. ವಿಶೇಷವಾಗಿ ನಮ್ಮ ಕನ್ನಡದ ನಟಿ, ನಟ, ನಿರ್ದೇಶಕ ಅಥವಾ ನಿರ್ಮಾಪಕರು ಯಾರೆಲ್ಲ ಭಾಗವಹಿಸ್ತಾರೆ ಅಂತ ಎಲ್ಲರೂ ನಿರೀಕ್ಷೆಯಿಂದ ಕಾಯ್ತಾ ಇದ್ದಾರೆ. ಆದರೆ ಈ ಎಲ್ಲ ನಿರೀಕ್ಷೆಗಳ ನಡುವೆ ಕನ್ನಡದ ನಟಿಯೊಬ್ಬರಿಗೆ, ಅದು ಕೂಡ ರಶ್ಮಿಕಾ ಮಂದಣ್ಣ ಅವರ ಆಪ್ತ ಗೆಳತಿಗೆ ಈ ಮದುವೆಯ ಇನ್ವಿಟೇಷನ್ ಕಾರ್ಡ್ ಸಿಕ್ಕಿದೆ ಎಂಬ ಮಾಹಿತಿ ಹೊರಬಿದ್ದಿದೆ. ಹೌದು, ಹಾಗಾದ್ರೆ ಆ ನಟಿ ಯಾರು? ಹಾಗಾದ್ರೆ ಈ ಮದುವೆ ಎಲ್ಲಿ ನಡೆಯುತ್ತೆ, ಎಷ್ಟು ವಿಶೇಷತೆ ಇರುತ್ತೆ ಅಂತ ನೋಡೋಣ ಬನ್ನಿ. ನಿಮ್ಗೆಲ್ಲ ಗೊತ್ತಿರುವಂಗೆ ವಿಜಯ್ ದೇವರಕೊಂಡ ಹಾಗೆ ರಶ್ಮಿಕಾ ಮಂದಣ್ಣ ಅವರ ಮದುವೆ ಅದ್ದೂರಿಯಾಗಿ ಉದಯಪುರದಲ್ಲಿ ನಡೆಯುತ್ತೆ. ಈ ಮದುವೆಗೆ ಸಿನಿಮಾ ಸೆಲೆಬ್ರಿಟಿಗಳು ಹಾಗೆ ಬಿಸ್ನೆಸ್ ಮ್ಯಾನ್ಗಳು ಎಲ್ಲರೂ ಭಾಗವಹಿಸ್ತಾರೆ ಅಂತ ನಿರೀಕ್ಷೆ ಇದೆ. ಆದರೆ ಮಾಹಿತಿ ಪ್ರಕಾರ ಕೇವಲ 100 ಮಂದಿಗೆ ಮಾತ್ರ ಮದುವೆಯ ಇನ್ವಿಟೇಷನ್ ಕಾರ್ಡ್ ಹೋಗಿದೆ ಎಂಬ ಮಾಹಿತಿ ಹೊರಬಿದ್ದಿದೆ. ಈ ಬಗ್ಗೆ ಅಧಿಕೃತವಾದ ಮಾಹಿತಿ ಹೊರಬಿದ್ದಿಲ್ಲ. ಹಾಗೆ ಕೆಲವೊಂದು ಗಾಸಿಪ್ಗಳು ಹರಡ್ತಾ ಇವೆ. ಅದರಲ್ಲೂ ಕನ್ನಡದವರಿಗೆ ಕೆಲವು ಮಂದಿಗೆ ಮಾತ್ರ ಇನ್ವಿಟೇಷನ್ ಕಾರ್ಡ್ ಹೋಗಿದೆ ಎಂಬ ಸುದ್ದಿ ಇದೆ. ಇನ್ನೊಂದು ಈ ಮದುವೆ ವಿಶೇಷತೆ ಅಂದ್ರೆ ಈ ಮದುವೆಯಲ್ಲಿ ಭಾಗವಹಿಸುವ ಗೆಸ್ಟ್ಗಳು ಯಾವುದೇ ಕಾರಣಕ್ಕೂ ಮೊಬೈಲ್ ಅನ್ನ ಉಪಯೋಗಿಸುವ ಹಾಗಿಲ್ಲ ಅನ್ನುವ ಮಾಹಿತಿ ಕೂಡ ಹೊರಬಿದ್ದಿದೆ. ಆದ್ರೆ ಕನ್ನಡದ ಅಭಿಮಾನಿಗಳಿಗೆ ಬೇಸರ ಉಂಟು ಮಾಡಿರುವಂತಹ ವಿಷಯ ಅಂದ್ರೆ ಕನ್ನಡದ ನಟಿಯಾಗಿ ಹಲವಾರು ಸಿನಿಮಾಗಳಲ್ಲಿ ಪಾತ್ರವನ್ನ ಮಾಡಿರುವ ಯಶಸ್ವಿ ನಟಿಯಾಗಿ ರಶ್ಮಿಕಾ ಮಂದಣ್ಣ ಅವರು ಬೆಂಗಳೂರಿನಲ್ಲಿ ಈ ಮದುವೆ ಕಾರ್ಯಕ್ರಮವನ್ನ ಇಟ್ಕೊಂಡಿಲ್ಲ. ಅದರಲ್ಲೂ ವಿಶೇಷವಾಗಿ ತಮ್ಮ ಹುಟ್ಟೂರಾದ ಕೊಡಗಿನಲ್ಲಿ ಮದುವೆ ಕಾರ್ಯಕ್ರಮದ ಯಾವುದೇ ಇವೆಂಟ್ನ ಆಯೋಜನೆ ಮಾಡಿಲ್ಲ ಎಂಬುದು ಕನ್ನಡಿಗರಲ್ಲಿ ಬೇಸರ ಮೂಡಿಸಿದೆ. ಹಾಗೆ ಈ ಮದುವೆಗೆ ಯಾರೆಲ್ಲ ಸೆಲೆಬ್ರಿಟಿಗಳು, ಕನ್ನಡದ ಸೆಲೆಬ್ರಿಟಿಗಳು ಭಾಗವಹಿಸ್ತಾರೆ ಅಂತ ನೋಡೋದಾದ್ರೆ ವಿಶೇಷವಾಗಿ ರಶ್ಮಿಕಾ ಮಂದಣ್ಣ ಅವರ ಆಪ್ತ ಗೆಳತಿ, ಅಂದ್ರೆ ರಶ್ಮಿಕಾ ಮಂದಣ್ಣ ಅವರು ಯಾವ ಟೈಮಲ್ಲಿ ತೆಲುಗು ಚಿತ್ರರಂಗಕ್ಕೆ ಕಾಲಿಟ್ರು ಆ ಟೈಮಲ್ಲೇ ಅವರ ಆಪ್ತ ಗೆಳತಿಯಾಗಿದ್ದಂತ, ಅಂದ್ರೆ ಕನ್ನಡದಲ್ಲಿ ಇವರು ಕೂಡ ಫೇಮಸ್ ಆಗಿರುವಂತ ನಟಿಯೇ. ಇವರು ಕೂಡ ತೆಲುಗು ಚಿತ್ರರಂಗಕ್ಕೆ ಕಾಲಿಟ್ಟಿದ್ರು. ಅವರು ಬೇರೆ ಯಾರು ಅಲ್ಲ, ಕನ್ನಡದ ನಟಿ ಆಶಿಕಾ ರಂಗನಾಥ್ ಅವರು. ಹೌದು, ಕನ್ನಡದ ನಟಿ ಆಶಿಕಾ ರಂಗನಾಥ್ ಅವರಿಗೆ ರಶ್ಮಿಕಾ ಮಂದಣ್ಣ ಅವರ ಮದುವೆಯ ಇನ್ವಿಟೇಷನ್ ಕಾರ್ಡ್ ಹೋಗಿದೆ ಎಂಬ ಸುದ್ದಿ ಹಬ್ಬಿದೆ. ಅದರಲ್ಲೂ ವಿಶೇಷವಾಗಿ ಆಶಿಕಾ ರಂಗನಾಥ್ ಅವರು ಈಗಾಗಲೇ 26ಕ್ಕೆ ಮದುವೆ ನಡೆಯಲಿದೆ. ಈ 26ಕ್ಕೆ ನಡೆಯುವ ಮದುವೆ ಕಾರ್ಯಕ್ರಮಕ್ಕೆ ಮುಂಚಿತವಾಗಿ ಆಶಿಕಾ ರಂಗನಾಥ್ ಅವರು ತೆರಳಿದ್ದಾರೆ ಎಂಬ ವಿಚಾರ ಎಲ್ಲೆಡೆ ಸದ್ದು ಮಾಡಿದೆ. ವಿಶೇಷವಾಗಿ ನ್ಯೂಸ್ ಚಾನೆಲ್ ಎಲ್ಲ ಈ ವಿಷಯ ಹರಡಿತ್ತು. ಹೀಗಾಗಿ ಈ ಮಾಹಿತಿಯನ್ನ ತಲುಪಿದ್ದೇವೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.